ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೋಳಿಗೆ ಮಾಡೋದು ಹೆಂಗಂತ ಹೇಳಿ ತೋರಿಸ್ಕೊಡ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಲೈಕ್ ಕೊಡಿ. ಮೊದಲು ಬಿಸಿನೀರು ಇಟ್ಕೊಂಡು ಬಿಡ್ರಿ. ನೀರು ಕುದಿಬೇಕು. ನೀರು ಕುದ್ದಾದ ನಂತರ ಕಡಲೆಬೇಳೆನ ತೊಳ್ಕೊಂಡ್ಬಿಟ್ಟು ಇಲ್ಲಿ ಬಿಸಿನೀರೊಳಗೆ ಕುದೀತಿರುತ್ತಲ್ಲ ಆ ನೀರೊಳಗೆ ಹಾಕೋರಿ. ಗ್ಯಾಸ್ನ ಸ್ವಲ್ಪ ಜೋರು ಇಟ್ಬಿಡ್ರಿ, ಅದು ಕುದೀತಿರುತ್ತೆ. ಆಮೇಲೆ ಇಷ್ಟಾದ ನಂತರ ಈ ಹದಕ್ಕೆ ಬರಬೇಕು ಬೇಳೆ. ಒಂದು ಕಡೆ ತೆಗೆದು ಇಟ್ಕೊಂಡು ಬಿಡ್ರಿ. ಅಷ್ಟರೊಳಗೆ ನಾವು ಹಿಟ್ಟನ್ನ ಹಾಕ್ಕೊಂಡು ಬಿಡೋಣ. ಇದು ಹೋಳಿಗೆ ಹಿಟ್ಟು ಈ ಹದಕ್ಕೆ ಬರಬೇಕು. ಇಷ್ಟಾದ ನಂತರ ಇದನ್ನು ಒಂದು ಕಡೆ ತೆಗೆದು ಇಟ್ಕೊಂಡು ಬಿಡ್ರಿ. ಆ ಬೇಳೆ ಒಳಗೆ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಲೋ ಫ್ಲೇಮ್ ಒಳಗಿಟ್ಟು ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊರಿ. ಲೋ ಫ್ಲೇಮ್ ಒಳಗೆ ಇರಬೇಕು, ಇಲ್ಲಾಂದರೆ ಅದು ನೀರು ಜಾಸ್ತಿ ಬಿಟ್ಬಿಡುತ್ತೆ. ಇಷ್ಟು ಬರಬೇಕದು. ಓಕೆ, ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೊತ ಹೋಗ್ಬೇಕಿಲ್ಲ ಅಂದ್ರೆ ಅದು ಮತ್ತು ಜಾಸ್ತಿ ಜೋರು ಇಟ್ಟಿವಿ ಅಂದರೆ ಜಾಸ್ತಿ ನೀರು ಬಿಟ್ಕೊತ ಹೋಗ್ತದೆ. ಸ್ಲೋನೇ ಬೇಯಬೇಕದು. ಇಷ್ಟ ಆಗಬೇಕದು. ಆಗಲಿದೆ ಇವಾಗ. ನಿಮ್ಗೆ ಇಷ್ಟ ಇದ್ದರೆ ನೀವು ಇದ್ರೊಳಗೆ ಏಲಕ್ಕಿನೂ ಮಿಕ್ಸ್ ಮಾಡ್ಕೋಬಹುದು. ನಾವು ಜಾಸ್ತಿ ಏಲಕ್ಕಿ ಅದಷ್ಟು ಬಳಸೋದಿಲ್ಲ, ಅದಕ್ಕೆ ನಾನಿಲ್ಲಿ ಹಾಕಿಲ್ಲ. ನಿಮ್ಗೆ ಟೇಸ್ಟ್ ಬೇಕಂದರೆ ನೀವು ಹಾಕ್ಕೋಬಹುದು. ಇಷ್ಟು ಬರಬೇಕದು. ಎಲ್ಲ ನೀರು ಎಲ್ಲ ಹೋಗಿರ್ಬೇಕು ಅದಕ್ಕೆ. ಆದಮೇಲೆ ಒಂದು ಕಡೆ ತೆಗೆದಿಟ್ಕೊಂಡು ಬಿಡ್ರಿ. ಸ್ವಲ್ಪ ತಣ್ಣಗಾಗಲಿ ಅದು. ಆಮೇಲೆ ಶಾಣ್ಗೆ ಇರುತ್ತಲ್ಲ ಅದ್ರೊಳಗೆ ಹಿಂಗೆ ರುಬ್ಕೋರಿ. ಇಲ್ಲ ಅಂದರೆ ನೀವು ಮಿಕ್ಸಿಗೂ ಹಾಕ್ಕೋಬಹುದು. ಮಿಕ್ಸಿಗೆ ಹಾಕ್ಕೊಳ್ಳೋದಿತ್ತಂದ್ರೆ ಮಿಕ್ಸಿಗೂ ಹಾಕೋರಿ. ಹೂರ್ಣ ಈ ಹದ ಇರಬೇಕು. ಇಷ್ಟಾದರೆ ಸಾಕು. ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ಮಾಡ್ಕೋಬೇಕು. ಹಿಟ್ಟನ್ನ ಜಲ್ದಿನೇ ನಾದಿಟ್ಟಿರ್ಬೇಕು. ಎಷ್ಟು ಜಲ್ದಿ ನಾದಿಡ್ತೀವೋ ಅಷ್ಟು ಚಂದ ಹೋಳಿಗೆ ಬರ್ತದೆ. ಆಮೇಲೆ ಹೂರ್ಣ ತಗೊಂಡು ಈ ರೀತಿಯಾಗಿ ಅದನ್ನು ಪೂರ ತುಂಬ್ಕೋಬೇಕು. ಈ ರೀತಿ ತುಂಬ್ಕೋಬೇಕು. ಅದನ್ನು ಹೂರ್ಣದಲ್ಲೇ ತುಂಬ್ಕೋಬೇಕು. ಅದನ್ನು ತುಂಬ್ಕೊಂಡಾದ ನಂತರ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊರಿ. ಅವಾಗ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಲಟ್ಟಿಸ್ಕೊರಿ. ಸಾವಕಾಶ ಲಟ್ಟಿಸ್ಕೊರಿ ಅದನ್ನು. ನಂತರ ಸ್ವಲ್ಪ ಎಣ್ಣೆ ಹಚ್ಚಿರಿ ಹಂಚಿಗೆ. ಅದನ್ನು ಪೂರ ಹಿಂಗೆ ಡಬ್ಬ ಹಾಕ್ಬಿಟ್ರಿ. ನಿಧಾನಕ್ಕೆ ತಕ್ಕೋಬೇಕು ಅದನ್ನು. ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿರಬೇಕು, ಇಲ್ಲ ಅಂದರೆ ಹೋಳಿಗೆ ಸರಿಯಾಗಿ ಕಿತ್ತಲ್ಲ. ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇರಲಿ. ಜಾಸ್ತಿ ಜೋರು ಇಟ್ಟರೆ ಹೋಳಿಗೆ ಜಾಸ್ತಿ ಕಿತ್ತೋದಿಲ್ಲ, ಇಲ್ಲ ಕೆಳಗೆ ಹತ್ಕೊಂಡು ಬಿಡ್ತಾವೆ. ಇಷ್ಟ ಆದರೆ ಹೋಳಿಗೆ ರೆಡಿ ಆಯಿತು.